ಬೇರೆ ಕಡೆ ಹೋಗ್ತಾಳೆ ಬಟ್ಟೆ ಹೊಲಿಯೋದು. ಹಾ ನೀನು ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತೀನಿ. ಇವಾಗ ಎಲ್ಲಿ ಮನೆಯಾಗ ಹೋಗ್ತಾ ಇದ್ಯಾ? ಅಲ್ಲಿ ನಮ್ಮ ಊರಲ್ಲಿ ನಮ್ ಸಂಬಂಧಿಕರು ದೇವ್ರು ಮಾಡ್ತಿದಾರೆ. ಹೋಗ್ಬೇಡ ಅಂದಿರು ಮನೆಯಲ್ಲಿ. ಹಾ ನಾನು ಸರ್ ಥಿಯರಿ ಕ್ಲಾಸ್ ಹೇಳ್ತೀನಿ ಬಾ ಅಮ್ಮ ಅಂದಿದ್ರು, ಅದಕ್ಕೆ ಬಂದಿದ್ದು. ಹಾ ಹಾ ಮತ್ತೆ ಮತ್ತೇನಿಲ್ಲ, ಇವಾಗ ಹೋಗ್ಬೇಕು. ಒಂದು ಬುಕ್ ಇದೆ, ಹೋಗ್ತೀನಿ. ಯಾರ ಫೋನ್ ಇದು? ಯಾರು ಏನೋ ನಂಗೆ ಗೊತ್ತಾ? ಹಾ ನಂಗೆ ಅವ್ರನ್ನ ಗೊತ್ತದಾರೇನು? ಗೊತ್ತಿಲ್ಲ, ಹಾಗೆ ಇಸ್ಕೊಂಡ್ಬಿಡೋದು ಯಾರ ಹತ್ರನಾದ್ರೆ. ಏನಂದೆ? ಇದೇ ಫಸ್ಟ್ ಟೈಮ್ ನಾನು ಫೋನ್ ಇಸ್ಕೊಂಡು. ಇದೊಮ್ಮ ಮತ್ತೆ ಮೊನ್ನೆ ಹಚ್ಚಿದಿಲ್ವಾ ಮನೆಯಲ್ಲಿ ಇದ್ದಾಗ, ಆವಾಗ ಇನ್ನೊಬ್ಬ ಫೋನ್ ಇಸೋ ಭಯ ಆಗುತ್ತೆ ನಂಗೆ. ನನಗೂ ಆಗುತ್ತೆ ಹಾ ಭಯ, ನನಗೂ ಇರುತ್ತೆ. ಇನ್ನೊಬ್ರ ಹತ್ರ ಹೇಗೆ ಇಸ್ಕೋಬೇಕಂತ. ಮತ್ತೆ ಮನೆಯಾಗ ಹೋಗ್ಬೇಕು ಮೆಸೇಜ್ ಹಾಕ್ತೀನೋ ಇಲ್ಲೋ ಏನಿಲ್ಲೋ ಗೊತ್ತಿಲ್ಲ, ಅದಕ್ಕೆ ಹಚ್ಚಿದೆ. ಹೌದಾ? ಮತ್ತೆ ಹೇಳ್ಬೇಕು. ಹೇಳ್ಬೇಕಾ? ಹೇಳದೆಲ್ಲ ನೀನೇ. ಏನಕ್ಕೆ ನೀನೇನಕ್ಕೆ ಕೇಳಲ್ಲ? ಏನ್ ಹೇಳ, ಏನ್ ಮಾತಾಡ್ತೀಯ ನೀನ್? ಏನಕ್ಕೆ ಕೇಳಲ್ಲ ಅಂದ್ರೆ ಏನು? ನೀವ್ ಸ್ಮೋಕಿಂಗ್ ಮಾಡಿದ್ಯಾ? ಆ ಸ್ಮೋಕಿಂಗ್ ಮಾಡಿದ್ಯಾ? ಏನ್ ಅರ್ಥ ಆಗ್ಲಿಲ್ಲ. ಸ್ಮೋಕಿಂಗ್ ಮಾಡಿದ್ಯಾ ನಿನ್ನೆ? ಇಲ್ಲ. ಮಾಡಿದ್ಯಾ? ಹಾ ಮಾಡಿದ್ದೀನಿ. ಇಲ್ಲ ಅಂತ ಏನಕ್ಕೆ ಕೇಳ್ತಿದ್ಯಾ? ಹಾ ಮಾಡ್ಬೇಡ ಅಂತ ಹೇಳಿದ್ರು ಮಾಡ್ತೀಯಲ್ಲ ನೀನು. ಮಾಡಿದ್ದೀನಿ. ಮಾಡಿದೀನಿ ಅಂದ್ರೆ ಬಿಡ್ತೀನಿ. ಹೇಳಿದೀನಿ ತಾನೆ? ಏನ್ ಬಿಡ್ತೀನಿ? ಪ್ರತಿ ಸಲ ಅದೇ ಹೇಳ್ತಿರ್ತೀಯಲ್ಲ, ಬಿಡ್ತೀನಿ ಬಿಡ್ತೀನಿ ಅಂತ. ಇಲ್ಲ, ಎಲೆ ನೋಯ್ತಾ ಇತ್ತು ಜಾಸ್ತಿ. ಏನ್ ತಲೆನೋಯ್ತು? ತಲೆನೋದ್ರೆ ಟ್ಯಾಬ್ಲೆಟ್ ತೊಳೋಕೆ. ಟ್ಯಾಬ್ಲೆಟ್ ಅದು ಅಲ್ಲ. ಏನ್ ಟ್ಯಾಬ್ಲೆಟ್ ಅಲ್ಲ? ಆ ಟ್ಯಾಬ್ಲೆಟಿಗೆ ಸರಿಯಾಗಿ ಹೋಗುತ್ತೆ. ನೋಡು, ಜಾಸ್ತಿ ಮಾಡಕ್ ಹೋಗ್ಬೇಡ. ಏನ್ ಇವಾಗ? ಏನು? ಏನಿಲ್ಲ. ಪದೇ ಪದೇ ಹೇಳ್ಬೇಕಾ ನಿಂಗೆ? ಇಲ್ಲ. ಡ್ರಿಂಕ್ಸ್ ಮಾಡ್ಬೇಡ ಅಂದ್ರು ಮಾಡ್ತೀಯ, ಸ್ಮೋಕಿಂಗ್ ಮಾಡ್ಬೇಡ ಅಂದ್ರು ಮಾಡ್ತೀಯ. ಅಯ್ಯೋ, ನಿನ್ನ ಹತ್ರ ಕೇಳಿಲ್ವಾ ಅವತ್ತ? ಕೇಳಿಲ್ವಾ ಅಂದ್ರೆ? ನಿನ್ನ ಹತ್ರ ಕೇಳಿದೀನಿ ತಾನೆ, ಮತ್ತೆ ಯಾವಾಗ ಹೊಡೆದೇ ಇಲ್ಲ ನಾನು. ಅಣ್ಣನು ಸ್ಮೋಕಿಂಗ್ ಮಾಡ್ಬೇಡ ಅಂತ ಹೇಳಿದೀನಿ ತಾನೆ? ನಿನ್ನೆ ಅಷ್ಟೇ ಮಾಡಿರೋದು, ಮತ್ತೆ ಏನಕ್ ಮಾಡಿದೀಯಾ?